ಇನ್ನು ಎಡೆಬಿಡದೆ ಸುರಿಯುತ್ತಿರುವ ವರುಣಾರ್ಭಟಕ್ಕೆ ಕರಾವಳಿ ಮಲೆನಾಡಿನಲ್ಲಿ ಜನರ ಬದುಕು ಸಂಪೂರ್ಣ ಹೈರಾಣಾಗಿದೆ. ಪ್ರವಾಹದ ಅಬ್ಬರಕ್ಕೆ ಬದುಕೆ ಮುರಾಬಟ್ಟೆಯಾಗಿದೆ. ಯಾವ ರೀತಿ ಇತ್ತು ಪ್ರವಾಹ ನೀರು? ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ಸ್ಟೋರಿ. ಮಳೆ ಅಬ್ಬರ, ನೆರೆಗೆ ಬದುಕು ಮೋರಾಬಟ್ಟೆ. ಮಳೆಯೋ ಮಳೆ, ಎಲ್ಲಿ ನೋಡಿದ್ರು ಪ್ರವಾಹದ ಆರ್ಭಟ. ಮುಳುಗಿ ಹೋಗಿವೆ ಮನೆಗಳು. ಆರಿದ್ರ ಮಳೆಯ ಅಬ್ಬರಕ್ಕೆ ಜನರ ಬದುಕೆ ನಲುಗೋಗಿದೆ. ಮಳೆಗೆ ಮುಳುಗಿದ ಬೈಂದೂರು. ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ಮಳೆ ಭಾರಿ ಅವಾಂತರವನ್ನೇ ಸೃಷ್ಟಿಸಿದೆ. ಸೌಪರ್ಣಿಕಾ ನದಿಯ ಅಬ್ಬರಕ್ಕೆ ಜಲಕಂಟಕ ಎದುರಾಗಿದೆ. ಇಡೀ ಊರೇ ಮುಳುಗುವಂತಾಗಿದೆ. ಜನರು ಸಂಚಾರಕ್ಕೆ ದೋಣಿ ಅವಲಂಬಿಸಿದ್ದಾರೆ. ರೋಗಿಯೊಬ್ಬರಿಗೂ ದೋಣಿಯಲ್ಲೇ ಮಲಗಿಸಿ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಕರಾವಳಿಯಲ್ಲಿ ಮಳೆಯ ಆರ್ಭಟ, ವರುಣನ ಆರ್ಭಟ ಜೋರಾಗಿದೆ. ಈ ರೀತಿಯ ದೋಣಿಗಳ ಮೂಲಕ ಹುಟ್ಟುಹಾಕಿ ಜನರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಏನೋ ಬೈಂದೂರು ತಾಲೂಕಿನ ನಾವುಂದ ಸಮೀಪದ ಬಾಡಾಕೆರೆ ಪರಿಸರದಲ್ಲಿ ನೆರೆಗೆ ಜನರು ತತ್ತರಿಸಿದ್ದಾರೆ. ಸ್ಥಳಕ್ಕೆ ಶಾಸಕ ಗುರುರಾಜ್ ಗಂಟಿಹೊಳಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ವಿಪರೀತ ಡ್ಯಾಮೇಜ್, ವಿಪರೀತ ನೆರೆ ಹತ್ತಿದ್ದು, ಮನೆ ಇದ್ದದ್ದು, ಗೋಡೆ ಜರದದ್ದು ಎಲ್ಲವೂ ಆಗಿದೆ. ಸೊ ನಮಗೆ ಇಲ್ಲಿದ್ದು ಈ ಪ್ರದೇಶದೊಂದು ತುಂಬಾ ಸಮಸ್ಯೆ ಇದೆ. ಅದನ್ನ ಅವ್ರು ಮಾತಾಡ್ತಾ ಇದ್ದಾರೆ. ಈ ರೀತಿ ಮಾಡ್ಬೇಕು ಅನ್ನುವಂಥ ಸಜೆಷನ್ ಅವ್ರ ಹತ್ರ ಇದೆ. ರಸ್ತೆನೇ ಒಂದು 10 ಫೀಟ್ ಎತ್ತರಿಸಿ ಬಿಟ್ರೆ ನಿಮಗೆ ನೆರೆ ಬರಲಿ. ಅಲ್ಲೊಂದು ತೋಡಿದೆ, ರಾಜ ತೋಡು ಅಂತೇಳಿ ಹೇಳಿ, ಅದನ್ನ ಚೆನ್ನಾಗಿ ಮಾಡಿ ಕೊಟ್ಟು ಬಿಟ್ರೆ ಅದೆಲ್ಲವೂ ನೆರೆ ಬರ್ತದೆ, ನೀರು ಇಳಿತದೆ. ನೆರೆ ನೀರು ನಿಲ್ಲುದಿಲ್ಲ. ಕರಾವಳಿ ನೆರೆ ಅಂದ್ರೆ ಹಾಗೆ, ಅದು ಬರ್ತದೆ ನಿಲ್ತದೆ. ಅದನ್ನು ಫೇಸ್ ಮಾಡ್ಲಿಕ್ಕೆ ಆಗ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಡೀ ತಾಲೂಕಲ್ಲಿ ಸಾರ್ವಜನಿಕರೇ ಹೆಚ್ಚು ಫೇಸ್ ಮಾಡಿರೋದು. ಈಗ ಇಲ್ಲಿರೋ ನಮ್ಮ ಕಾರ್ಯಕರ್ತರು ಏನಿದ್ದಾರೆ, ನಿನ್ನೆಯಿಂದ ದೋಣಿ ಹಿಡ್ಕೊಂಡು ಈ ಊರಲ್ಲೆಲ್ಲ ಓಡಾಡ್ತಾ ಅದನ್ನೆಲ್ಲ ಫೇಸ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ತಕ್ಷಣ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಹೇಳ್ತಾ ಇದ್ದೇನೆ, ಎಲ್ಲಿ ಹೇಳಿದ್ರು ಆ ಕ್ಷಣಕ್ಕೆ ಅವರಲ್ಲಿ ಹೋಗ್ತಾರೆ. ಎಲ್ಲಿ ಸಂಪರ್ಕ ಇಲ್ಲ ಅಲ್ಲಿ ದೋಣಿ ತಗೊಂಡು ಹೋಗಿದ್ದಾರೆ. ಸೊ ಆ ರೀತಿ ಎಲ್ಲವನ್ನು ಫೇಸ್ ಮಾಡ್ತಾ ಇದ್ದಾರೆ. ಆದ್ರೆ ಆದಷ್ಟು ನಾವು ಮಾಡುವಂತ ಈ ಯೋಜನೆಗಳು, ಒಂದಷ್ಟು ಕಾಮಗಾರಿಗಳು ಈ ರೀತಿ ಆದ್ರೆ ಒಂದಷ್ಟು ಡ್ಯಾಮೇಜ್ ಕಮ್ಮಿ ಮಾಡಬಹುದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಹದ ಅಬ್ಬರ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಆರ್ಭಟಿಸ್ತಾ ಇದೆ. ಜಿಲ್ಲೆಯ ನದಿಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದೆ. ಮುನ್ನೆಚ್ಚರಿಕೆಯಾಗಿ ಅಂಕೋಲ, ಹೊನ್ನಾವರದಲ್ಲಿ ಕಾಳಜಿ ಕೇಂದ್ರವನ್ನ ತೆರೆಯಲಾಗಿದೆ. ಹೊಳೆಯ ನೀರು ಇಲ್ಲಿ ಬರೋದ್ರಿಂದ ಇಲ್ಲಿ ಎಲ್ಲೂ ಹೋಗೋಕ್ಕೆ ಜಾಗ ಇಲ್ಲದೇನೆ ಅದು ಇಲ್ಲಿ ಶೇಖರಣೆ ಆಗ್ತಾ ಇದೆ. ಹಾಗೆ ಯಾವುದೇ ಅಧಿಕಾರಿಗಳು ಕೂಡ ಇನ್ನೂ ಸ್ಪಂದಿಸಿಲ್ಲ. 2-3 ದಿನ ಆಯಿತು ನಾವಿನ್ನು ಮನೆಯಿಂದ ಹೊರಗೆ ಹೋಗಲಿಲ್ಲ. ಇವತ್ತು ಸ್ವಲ್ಪ ಬಿಡುವಿದೆ ಅಂತ ಮನೆಯಿಂದ ಹೊರಗೆ ಬಂದಿದ್ವಿ. ಆದರೆ ಮಳೆ ಮತ್ತೆ ತನ್ನ ಸ್ವರೂಪವನ್ನು ಕಾಣಿಸ್ತದೆ. ಹೊನ್ನಾವರ ಗುಂಡಬಾಳ ನದಿಯಲ್ಲೇ ನೆರೆ ಭೀತಿ ಉಂಟಾಗಿದೆ. ಈಗಾಗಲೇ ಹಲವು ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮುನ್ನೆಚ್ಚರಿಕೆಯಾಗಿ ಸರ್ಕಾರ ಜಿಲ್ಲೆಗೆ NDRF ತಂಡವನ್ನ ರವಾನಿಸಿದೆ. ಗದ್ರಾ ಜಲಾಶಯದಿಂದ ನೀರು ಹೊರಕ್ಕೆ. ಭಾರಿ ಮಳೆಗೆ ಕಾರವಾರ ತಾಲೂಕಿನ ಗದ್ರಾ ಜಲಾಶಯಕ್ಕೆ ಜೀವ ಕಳೆ ಬಂದಿದೆ. ಡ್ಯಾಂನಿಂದ ಸುಮಾರು 6,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ. ನೀರಿನ ಒಳಹರಿವು ಹೆಚ್ಚಾಗ್ತಿದ್ದಂತೆ ಅಣೆಕಟ್ಟಿನಿಂದ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಚಿಕ್ಕೋಡಿಯಲ್ಲಿ ಸೇತುವೆಗಳು ಸಂಪೂರ್ಣ ಜಲಾವೃತ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವರುಣನ ಆರ್ಭಟಕ್ಕೆ ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ನಿಪ್ಪಾಣಿಯ ಬಾರವಾಡ ಕುನ್ನೂರ ಸೇತುವೆ ಮುಳುಗಡೆಯಾಗಿದೆ. ರಾಯಭಾಗದ ಭಾವನ ಸೌದತ್ತಿ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಬಂದ್ ಆಗಿದೆ. ಗೋಕಾಕ್ ಫಾಲ್ಸ್ನಲ್ಲಿ ಜಲ ವೈಭವ ಸೃಷ್ಟಿ. ಬೆಳಗಾವಿಯ ಸಪ್ತ ನದಿಗಳಿಗೆ ಜೀವ ಕಳೆ ಬಂದಿದ್ದು ಗೋಕಾಕ್ ಫಾಲ್ಸ್ನಲ್ಲಿ ಜಲ ವೈಭವ ಸೃಷ್ಟಿಯಾಗಿದೆ. ಜಲಪಾತದ ರಮಣೀಯ ದೃಶ್ಯಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ಇನ್ನು ಪ್ರವಾಸಿಗರ ಮೇಲೆ ನಿಗಾ ಇಡಲು ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ವರುಣನ ರೌದ್ರ ನರ್ತನಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದ್ದು ತಗ್ಗು ಪ್ರದೇಶಗಳ ಜನ ಆತಂಕದಿಂದ ಕಾಲವನ್ನ ಕಳೀತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಾಳೆ ಬೆಳಗ್ಗೆ 9 ಗಂಟೆಗೆ ಬಿಗ್ ಮಾರ್ನಿಂಗ್ನಲ್ಲಿ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ. ಮತ್ತು ಮುಂದಿನ ವಾರದಿಂದ ಬಿಗ್ 3 ಸೂಪರ್ 3 ಆಗಿ ಬರ್ತಾ ಇದೆ. ಮಧ್ಯಾಹ್ನ 12 ಗಂಟೆಗೆ ತಪ್ಪದೇ ವೀಕ್ಷಿಸಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.